ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಒಂದು ಮೋಡ ಒಂದು ಹನಿಯ ಚೆಲ್ಲಿ ಒಂದು ಕಡಲ ಕೆಣಕ ಬಲ್ಲದೇನು. ಸೂಪರ್ ಹೀರೋ ಬಂದ್ರು ಅನ್ಸುತ್ತೆ. ಯಾರು ಹೊಡಿಯಕ್ ಬಂದವ್ರೆ? ನಿನ್ನೆ ರಾತ್ರಿ ಇವರಿಗೆ ಸೂಪರ್ ಹೀರೋ ಅಂತಿಮ ತೀರ್ಪು ಕೊಟ್ಟು ಹೋಯ್ದ. ಆಮೆ ಪುಟ್ಮದಿ ಯಾಕೆ ಮಾಮಣ್ಣ ನಿದ್ದೆ ಮಾಡುವಾಗ ನಾನು ಎಬ್ಬಿಸ್ತಾ ಇದ್ದೇನೆ? ಆಮೆ ಪುಟ್ಮದಿ ನಿಂತ ಒಂದು ಮುಖ್ಯವಾದ ವಿಷಯ ಕೇಳಬೇಕಾಗಿತ್ತು ಕಮ್ಮೆ. ಅದ್ ನಾವು ಆತರಿಂದ ಕೇಳೋದಲ್ಲ, ಈಗ ಎಬ್ಬಿಸ್ಬಿಟ್ಟು ಕೇಳ್ತಾ ಇದ್ದೀರಿ. ನಾನು ಆತರಿಂದ ಯೋಚನೆ ಮಾಡಿ ಈಗ ಕೇಳ್ತಾವನಿ ಕಮ್ಮೆ. ಅದೇನ್ ಬಿಡ್ಬಿನಿ ಹೇಳಿ. ಆಮೆ ಪುಟ್ಮದಿ ನಾನು ನಿನ್ಗೆ ಹಿಂಸೆ ಕೊಡ್ತಾ ಇದ್ದೀನಿ ಅನ್ನಿಸ್ತಾ ಇದ್ದ. ಅದನ್ನ ಬಾಯ್ಬಿಟ್ಟು ಬೇರೆ ಕೇಳರಿಯ. ಆಮೆ ಪುಟ್ಮದಿ ನಾನು ಈ ಥರ ಮಾತಾಡ್ಸೋದು ನಿನಗೆ ಹಿಂಸೆ ಅನ್ಸಿದ? ಮತ್ತಿನ್ನೇನ್ ಮಾಮಣ್ಣ, ನಿದ್ದೆ ಮಾಡ್ತಿದ್ದವಳ ಸರತ್ತಲ್ಲಿ ಎಬ್ಬಿಸ್ಬಿಟ್ಟು ಕೇಳಿದ್ರೆ ಹಿಂಸೆ ಅಲ್ದ ಇನ್ನೇನದು? ಆಯ್ತು ಬಿಡಮ್ಮೆ, ನಾನು ಈ ಥರ ಮಾತಾಡೋದು ನಿನಗೆ ಹಿಂಸೆ ಅನ್ಸಿದ್ರೆ ನಾನು ಮಾತಾಡೋದೇ ಇಲ್ಲ, ನನ್ನ ಕ್ಷಮಿಸ್ಬಿಡು. ಬಾಬಣ್ಣ ಹಂಗೆಲ್ಲ ಕೇಳ್ಬೇಡಿ. ನೀವು ಈ ಥರ ಹಿಂಸೆ ಕೊಡೋದೇ ನಂಗೆ ಖುಷಿ ಅನ್ನಿ. ಯಾನ್ ಹೇಳ್ತಾ ಇದ್ದೆ ಅಮ್ಮೆ? ನಾ ಹಿಂಸೆ ಕೊಡೋದ್ರಿಂದ ನಿಂಗೆ ಖುಷಿ ಅದ್ದ? ನೀ ಹೇಳೋದು ನೋಡ್ತಾ ಇದ್ರೆ ನಾನು ನಾಳೆಯಿಂದ ಹಿಂಸೆ ಕೊಡೋಕೆ ಶುರು ಮಾಡಿದ್ಮೇಲೆ ಆ ಸೂಪರ್ ಹೀರೋ ಕಂಪ್ಲೇಂಟ್ ಕೊಟ್ಬಿಟ್ಟು ಅಂತಿಮ ತೀರ್ಪು ಕೊಡ್ಸಂಗದೆ. ಮಾಮಣ್ಣ ಎಂತ ಮಾತು ಅಂತ ಆಡಿರಿ. ನನ್ನ ಬಗ್ಗೆ ಅವ್ರ ತವ ಯಾಕೆ ನಾನು ಕಂಪ್ಲೇಂಟ್ ಮಾಡ್ಲಿ? ಅಂದ್ರೆ ಅವ್ರ ತಮ್ಮ ನನ್ನ ಬಗ್ಗೆ ಯಾನು ಹೇಳಿಲ್ಲ ಅಂದಯ್ಯ. ನಿಮ್ಮ ಮನೆಗೂ ನಾನು ಏನು ಹೇಳಲಿಲ್ಲ ಅನ್ನಿ. ನನಗೂ ಇದೇ ಬೇಕಾಗಿತ್ತು. ಯಾನಂದ್ರಿ? ಅಣ್ಣಪ್ಪನ ನೋಡಕ್ ಆಯ್ತಾ ಇಲ್ಲ ಕಮ್ಮೆ. ಅವ್ರನ್ನ ಅಳ್ಳಾಡೋದನ್ನ ನೋಡ್ಬಿಟ್ರೆ ಅಯ್ಯೋ ಅನಿಸ್ತದೆ. ಮಾಮಣ್ಣ ಪಾಪ ಅವ್ರ ನೋವು ಅನ್ಭವ್ಸೋದ್ ನಂಗೆ ಕೈ ನೋಡಕ್ಕಾಗ್ಲಿಲ್ಲ. ಈಗ ಹೆಂಗವ್ರೆ? ತೊಂದ್ರೆ ಇಲ್ಲ, ಇನ್ನೊಸಿ ದಿನ ಉಸಿರಾಡ್ಬೋದಂತೆ. ಅಂದ್ರೆ ಚಂದಾಗಿರ್ತಾರಂತ ಕಮ್ಮೆ. ಅವ್ರು ಯಾವಾಗೂ ಚಂದಾಗೆ ಇರ್ಬೇಕು ಬಾಬಣ್ಣ. ಆಮೆ ಪುಟ್ಮದಿ ಇನ್ನೊಂದು ಮಾತು, ಅಣ್ಣಪ್ಪನವ್ರು ಇವತ್ತಿನ ಸ್ಥಿತಿಗ ನಾನೇ ಕಾರಣ ಅಂತ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ನಾನು ಅವ್ರಿಗೆ ಕೆಟ್ಟದಾಗಬೇಕು ಅಂತ ಹಂಗೆ ಮಾಡಿಸ್ತಿಲ್ಲ, ಮೊದಲು ಅವ್ರಿಗೆ ಒಳ್ಳೇದಾಗಬೇಕು ಅಂತ ಆ ಥರ ಮಾಡಿಸ್ತಿ. ಆಮೆ ಪುಟ್ಮದಿ ಇದನ್ನೇ ನೆಪ ಇಟ್ಕೊಂಡು ನಾಳೆಗ ನಮ್ಮ ಮಟ್ಟಿಗೆ ಬಂದು ನಿನ್ನ ತಲೆಗೆ ಇಲ್ದಿರೋದನ್ನೆಲ್ಲ ತುಂಬಿ ನನ್ನ ಬಗ್ಗೆ ಸೂಪರ್ ಹೀರೋ ಕಂಪ್ಲೇಂಟ್ ಮಾಡು ಅಂದ್ರೆ ನೀ ಯಾನ್ ಹೇಳಿಯೇ? ಬಾಬಣ್ಣ ಅವ್ರು ಬಂದು ನಿಮ್ ಬಗ್ಗೆ ಏನೇ ಹೇಳಿದ್ರು ನಿಮ್ ಬಗ್ಗೆ ಕಂಪ್ಲೇಂಟ್ ಕೊಡಲ್ಲ ಅನ್ನಿ. ಯಾಕಂದ್ರೆ ನೀವು ಡಾಲಿ ಮ್ಯಾನ್. ಅದು ಡಾಲಿ ಮ್ಯಾನ್ ಅಲ್ಲ ಕಮ್ಮೆ, ಲವ್ಲಿ ಮ್ಯಾನ್. ಹೇಳಿದ್ರೆ ಚಾಡ. ಅಣ್ಣಯ್ಯಪ್ಪನವ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ಅವರು ಬಂದು ನಿನ್ನ ತಲೆ ಕೆಡ್ಸೋಕ್ಕಿಂತ ಮುಂಚೆ ನಾನೇ ನಿನ್ನ ತಲೆ ಸೌರಿ ನನ್ನ ಪರ ಮಾಡ್ಕೊಂಬಿಟ್ಟಿನಿ. ಇನ್ನು ಅವ್ರು ಬಂದು ಎಷ್ಟು ಕುಣಿದಾಡಿದ್ರು ಅವ್ರ ಆಟ ನನ್ನ ಮುಂದೆ ನಡೆಯಲ್ಲ. ಪುಟ್ಟಮಲ್ಲಿಯವ್ರೆ, ಪುಟ್ಟಮಲ್ಲಿಯವ್ರೆ, ಪುಟ್ಟಮಲ್ಲಿಯವರೇ, ಈ ಜನ್ಮದಲ್ಲಿ ಕೈ ಹಿಡಿತೀನಿ ಅಂದ್ಕೊಂಡಿರಲಿಲ್ಲ. ಆ ಗಳಿಗೆ ಇವತ್ತು ಕೂಡ ಬಂತು. ಬನ್ನಿ ಜೊತೆಲೆ 7 ಹೆಜ್ಜೆ ಇಟ್ಬಿಡೋಣ. ಚಂದನವ್ರಿ ಏನೇನೋ ಬಡಬಡಾಯಿಸ್ತಾ ಇದ್ದೀರಿ. ನನಗೇನು ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಅಂತಾನೆ ಮನ್ಸಿನ ಮಾತನ್ನ ಮನ್ಸು ಕೇಳದೆ ಬಾಯಲ್ಲಿ ಹೇಳ್ತಿದ್ದೀನಿ. ಏನ್ ಮಾತು ಅಂತ ಆಡಿರಿ? ಎಲ್ರು ಬಾಯಲ್ಲೇ ತಾನೇ ಹೇಳೋದು. ಪುಟ್ಟಮಲ್ಲಿಯವರೇ, ಮೈಯೆಲ್ಲ ತುಂಬಾ ನೋವ್ತಿದೆ. ಎಷ್ಟೇ ಮುಲ ಮಚ್ಚಿದ್ರು ಮಸಾಜ್ ಮಾಡಿದ್ರು ವಾಸನೆ ಆಗ್ತಿಲ್ಲ. ಯಾಕೆ ಮಧುರ ಅವ್ರು ಸರಿಯಾಗಿ ಮಸಾಜ್ ಮಾಡ್ಲಿಲ್ವಾ? ಅವಳಲ್ಲಿ ಮಸಾಜ್ ಮಾಡ್ತಾಳೆ, ಅವಳು ಗ್ರೂಮಿಂಗ್ ಕ್ಲಾಸ್ ನಡೆಸೋಕ್ಕೆ ಟೈಮ್ ಸಾಕಾಗಲ್ಲ. ಹಂಗಂದ್ರೆ ನಾನು ಪುಟ್ಟಮಲ್ಲಿಯವರೇ, ನೀವು ನನಗೆ ಮಸಾಜ್ ಮಾಡ್ತೀರಾ? ನನಗಿದನ್ನು ನಂಬೋಕೆ ಆಗ್ತಿಲ್ಲ. ನೀವು ಮಸಾಜ್ ಮಾಡ್ತೀರಾ ಅಂದ್ರೆ ನಾನು ರೆಡಿ. ಚಂದನ ಅವರೇ, ನಾನು ಹೇಳ್ದದು ಹಂಗಲ್ಲ. ಮಧುರ ಅವ್ರಿಗೆ ಹೇಳಿ ನಿಮ್ಗೆ ಮಸಾಜ್ ಮಾಡಕ್ಕೆ ಹೇಳ್ತೀನಿ ಅಂದದ್ದು. ಅವಶ್ಯಕತೆ ಇಲ್ಲ ಪುಟ್ಟಮಲ್ಲಿಯವರೇ, ಅವಳು ಯಾರ ಮಾತನ್ನು ಕೇಳಲ್ಲ. ಹಂಗಾರೆ ಸರಿ, ನನ್ಗೆ ಅಡ್ಗೆ ಮನೆ ಸಾನೆ ಕೆಲಸ ಅದೇ, ಬರ್ತೀನಿ. ಒಂದು ನಿಮಿಷ ಪುಟ್ಟಮಲ್ಲಿಯವರೇ, ನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು. ಅದೇನು ಅಂತ ಬಿರ್ನಿ ಹೇಳಿ. ಅದು ನಿಮ್ಮ ಗೌಡ್ರಿದಾರಲ್ಲ, ನಮ್ಮ ಏರಿಯಾ ಮೂಲೆ ನಿಂತ್ಕೊಂಡು ಹೋಗೋ ಬರೋ ಹುಡುಗಿರ್ನೆಲ್ಲ ಶಿಳ್ಳೆ ಹೊಡ್ಕೊಂಡು ಕಣ್ಣು ಹೊಡ್ಕೊಂಡು ರೇಗಿಸ್ತಿರ್ತಾರೆ. ಅದನ್ನು ನಾನೇ ನನ್ನ ಕಣ್ಣಾರೆ ನೋಡಿದೆ. ಅದು ಅಲ್ಲದೆ ಯಾವ್ದಾವ್ದೋ ಕೆಟ್ಟ ಕೆಟ್ಟ ಪದಗಳಿಂದ ಅವ್ರನ್ನ ಕಿಂಡಲ್ ಮಾಡ್ತಿರ್ತಾರೆ. ಅದನ್ನ ಹೇಳೋದಕ್ಕೂ ನಂಗೆ ಅಸಹ್ಯ ಆಗುತ್ತೆ. ಬಾಬಣ್ಣ ಹೇಳ್ತಿದ್ದು ದಿಟ. ಈ ಚಂದನವರು ಅವ್ರು ಹೇಳ್ದಂಗೆನೆ
ಬಾಬಣ್ಣನ ಮೇಲೆ ಸುಳ್ಳು ಹೇಳ್ತಾವ್ರೆ. ಇವ್ರೇನೇ ಹೇಳಿದ್ರು ನಾನು ಇವ್ರ ಮಾತನ್ನ ನಂಬಲ್ಲ. ಯಾಕೆ ಪುಟ್ಮಲ್ಲಿ ಅವ್ರೆ ಸುಮ್ಮನಾಗ್ಬಿಟ್ರಿ? ನಿಮ್ ಗೌಡ್ರು ಮಾಡ್ತಿರೋದು ತಪ್ಪು. ಒಂದು ಹೆಣ್ಣನ್ನ ರೇಗಿಸೋದ್ರೆ ಪಾಪ ಸುತ್ಕೊಳ್ಳುತ್ತೆ. ಪಾಪ ಸುತ್ಕೊಂಡ್ರೆ ಸುತ್ಕೊಳ್ಳಿ ಬಿಡಿ, ಸುತ್ಕೊಳ್ಳೋದೇನಿದ್ರು ನಮ್ಮ ಬಾಬಣ್ಣಂಗೆ ತಾನೆ, ನಿಮ್ಗಲ್ವಲ್ಲ. ಪುಟ್ಮಲ್ಲಿ ಅವ್ರೆ ಹೀಗೆ ಮಾತಾಡ್ತಿದ್ದೀರಾ? ನಿಮ್ ಗೌಡ್ರು ತಪ್ಪು ಮಾಡ್ತಿದ್ದಾರೆ ಅಂದ್ರೆ ನೀವು ನನ್ನ ಮಾತೇ ನಂಬ್ತಿಲ್ವಲ್ಲ? ನೋಡಿ ಚಂದನ್ ಅವ್ರೆ, ಇದನ್ನೆಲ್ಲ ನನ್ನ ತವ ಹೇಳಕ್ ಬರಬೇಡಿ. ಅದು ಅಲ್ಲದೆ ನಮ್ಮ ಬಾಬಣ್ಣನ ಬಗ್ಗೆ ಯಾಕೆ ಇಷ್ಟೊಂದು ಗಮನ ಕೊಟ್ಟಿರಿ? ನಾನು ಗಮನ ಕೊಡ್ತಾ ಇರೋದು ಬಾಬಣ್ಣನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ಅವರಿಂದ ನಿಮ್ಗೇನು ಮೋಸ ಆಗ್ಬಾರ್ದು ಅನ್ನೋದೇ ನನ್ನ ಆಶಯ. ಗೌಡ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀವು ಪತ್ರ ಬರೆದು ಡಬ್ಬಕ್ಕೆ ಹಾಕಿ. ಆ ಸೂಪರ್ ಹೀರೋ ಬಂದು ನಿಮ್ ಗೌಡ್ರು ಕೆಟ್ಟ ಚಟಗಳೆಲ್ಲ ಬಿಡಿಸ್ತಾನೆ. ಚಂದನ್ ಅವ್ರೆ, ನಮ್ಮ ಬಾಬಣ್ಣ ನನಗೆ ಹಿಂಸೆ ಕೊಟ್ಟಿಲ್ಲ. ಒಂದ್ ವೇಳೆ ಕೊಟ್ರು ನಾನು ಯಾರಿಗೂ ಪತ್ರ ಬರೆಯಲ್ಲ. ಯಾಕಂದ್ರೆ ಗಂಡ ಹೆಂಡ್ತಿರ್ ಜಗಳ ಅವ್ರ ನಡುವೆನೇ ಇರ್ಬೇಕು, ಇಲ್ಲ ಅಂದ್ರೆ ಸಂಸಾರ ಬೀದಿಗೆ ಬಂದ್ಬಿಡ್ತವೆ. ಇದು ಜಪ್ತಿರ್ಲಿ. ನನಗೆ ಗೊತ್ತಿತ್ತು ಪುಟ್ಟಮಲ್ಲಿ ಅವರೇ, ನೀವು ಇದೇ ರೀತಿ ಹೇಳ್ತೀರಾ ಅಂತ. ನಿಮ್ಮ ಗೌಡ್ರನ್ನೇನು ವೈಕುಂಠದಿಂದ ಇಳಿದು ಬಂದಿರೋ ನಾರಾಯಣ ಅಂದ್ಕೊಂಡಿದ್ದೀರಾ? ನೀವು ಪತ್ರ ಬರೆದಿದ್ರೆ ಏನಾಯ್ತು? ನಿಮ್ಮ ಥರನೇ ನಾನೊಂದು ಪತ್ರ ಬರೆದಿದ್ದೀನಿ. ಇದನ್ನ ಆ ಡಬ್ಬಕ್ಕೆ ಹಾಕ್ತೀನಿ. ಇವತ್ತು ರಾತ್ರಿ ಆ ಸೂಪರ್ ಹೀರೋ ಬಂದು ನಿಮ್ಮ ಗೌಡ್ರಿಗೆ ಹಾಕೊಂಡು ರುಬ್ತಾನೆ. ಜಾನಿ, ಇಷ್ಟೊತ್ತು ಎಲ್ಲಕ್ ಹೋಗಿದ್ರಿ? ಮನೇಲಿದ್ರ ಮೈ ಕೈ ನೋವು ಅಂತೀರಾ, ಆಚೆ ಸುತ್ತಕ್ಕಾಗತ್ತಾ? ದೂರ ಎಲ್ಲೂ ಹೋಗಿರ್ಲಿಲ್ಲ, ಹೊರಗಡೆ ಗಾಳಿ ತಗೊಂಡ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ. ಸರಿ, ಹೋಗಿ ರೆಸ್ಟ್ ತಗೊಳ್ಳಿ. ಡಾರ್ಲಿಂಗ್, ಪುಟ್ಟಮಲ್ಲಿ ಅವ್ರು ನಿನ್ಗೆ ಇಷ್ಟ ಅಂತ ರುದ್ರಾಕ್ಷಿ ಗಿಫ್ಟ್ ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ನೀನು ಏನಾದರೂ ಕೊಡ್ಬೇಕಲ್ವಾ? ಕೊಡೋಣ ಬಿಡಿ, ಅವ್ರಿಗೇನ್ ಇಷ್ಟ ಅಂತ ಕೇಳಿ ಆಮೇಲೆ ಕೊಟ್ರಾಯ್ತು. ಇದೆಲ್ಲ ಆಗೋ ತನಕ ತುಂಬಾ ಲೇಟ್ ಆಗ್ಬಿಡುತ್ತೆ, ಆಮೇಲೆ ಥ್ರಿಲ್ ಇರಲ್ಲ. ಅವ್ರು ನೆನ್ನೆ ಕೊಟ್ಟಿದ್ದಾರೆ ಅಂದ್ರೆ ನಾವು ಇವತ್ತೇ ಏನಾದರೂ ಕೊಡ್ಬೇಕು, ಆಗ್ಲೇ ಮಜಾ. ಇಷ್ಟೊತ್ತಲ್ಲಿ ನಾನ್ ಯಾವ ಗಿಫ್ಟ್ ತರ್ಲಿ ಜಾನಿ? ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ. ಅವ್ರಿಗೆ ಅಂತ ನಾನು ಗಿಫ್ಟ್ ತಂದಿದ್ದೀನಿ. ವಾವ್, ತುಂಬಾ ಚೆನ್ನಾಗಿದೆ ಜಾನಿ. ಈಗಲೇ ಪುಟ್ಮಲ್ಲಿ ಅವ್ರಿಗೆ ಇದನ್ನ ಕೊಟ್ಬಿಟ್ಟು ಬರ್ತೀನಿ. ಮಧು, ಅವ್ರ ಮನೆ ಕರೆದು ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರು ನಮ್ಮ ಮನೆ ಕರೆದು ಪ್ರೀತಿಯಿಂದ ಗಿಫ್ಟ್ ಕೊಡೋದು ಮರ್ಯಾದೆ. ಕರೆಕ್ಟ್ ಜಾನಿ, ನಾ ಮರ್ತೇ ಬಿಟ್ಟಿದ್ದೆ. ಈಗಲೇ ಪುಟ್ಮಲ್ಲಿ ಅವ್ರಿಗೆ ಫೋನ್ ಮಾಡಿ ಗೌಡ್ರ ಜೊತೆ ಬರಕ್ ಹೇಳ್ತೀನಿ. ಗೌಡ್ರ ನೋಡ್ ಖುಷಿ ಪಡ್ಲಿ. ನೋಡು, ಮತ್ತೆ ತಪ್ಪು ಮಾಡ್ತಿದ್ಯಾ. ನಾವು ಪುಟ್ಮಲ್ಲಿ ಅವ್ರಿಗೋಸ್ಕರ ಗಿಫ್ಟ್ ತಂದಿದ್ದೀವಿ ಅಂದಮೇಲೆ ಪುಟ್ಮಲ್ಲಿ ಅವ್ರು ಒಬ್ಬರೇ ಬಂದು ತಗೊಂಡೋಗ್ಬೇಕು. ಆ ಗೌಡ್ರು ಜೊತೆಲಿ ಬಂದ್ರೆ ಏನೇನೋ ಮಾತಾಡಿ ತಲೆ ತಿಂದ್ಬಿಡ್ತಾರೆ. ಪುಟ್ಮಲ್ಲಿ ಅವ್ರು ಒಬ್ಬರನ್ನೇ ಕರಿ, ಅವ್ರನ್ನ ಮಾತಾಡಿಸಿ ಗಿಫ್ಟ್ ಕೊಟ್ಟು ಕಳ್ಸೋಣ. ಹಲೋ ಹಲೋ ಗೌಡ್ರ. ಮಧುರ ಅವ್ರೆ, ಈ ಫೋನ್ಲಿ ನಿಮ್ಮ ಸ್ವರನ ಕೇಳಿಬಿಟ್ರೆ ನನ್ನ ಕಿವಿಗಳು ಮಧುರ ಆಗ್ಬಿಡ್ತವ. ಯಾನ ಇಷ್ಟೊತ್ನಾಗ ನನ್ನ ಜೊತೆಗೆ ಮಾತಾಡ್ಬೇಕು ಅನ್ನಿಸ್ತಾ. ನಿಮ್ಮ ಜೊತೆ ಮಾತಾಡ್ಬೇಕಾಗಿಲ್ಲ ರೀ, ಪುಟ್ಮಲ್ಲಿ ಅವ್ರ ಜೊತೆ ಮಾತಾಡ್ಬೇಕು. ಸುಮ್ಮನೆ ಅವ್ರಿಗೆ ಫೋನ್ ಕೊಡಿ. ಜಾನಿ, ನಾನು ಮಾತಾಡ್ತೀನಿ. ಗೌಡ್ರೆ, ನಾನು ಫೋನ್ ಮಾಡಿದ್ದು ನಿಮ್ ಜೊತೆ ಮಾತಾಡಕ್ಕಲ್ಲ, ಪುಟ್ಮಲ್ಲಿ ಅವ್ರ ಜೊತೆ ಮಾತಾಡಕ್ಕೆ. ಅವ್ರಿಗೆ ಫೋನ್ ಕೊಡಿ. ಮಧುರ ಅವ್ರೆ, ನೀವು ನನ್ನ ಜೊತೆಗೆ ಮಾತಾಡ್ಬೇಕು ಅಂದಿದ್ರೆ ಹೆಣ್ಣಿಗಿಂತ ಜಾಸ್ತಿ ಕಿಕ್ ಸಿಕ್ಕಿರೋದು. ಪುಟ್ಮಲ್ಲಿ ಜೊತೆಗೆ ಮಾತಾಡ್ಬೇಕು ಅಂದ್ಬಿಟ್ರಿಲ್ಲ, ಕುಡಿದಿರೋದೆಲ್ಲ ಇಳಿದೋಯ್ತು, ತೊಂದರೆ ಇಲ್ಲ. ಆಮೇಲೆ ಪುಟ್ಮಲ್ಲಿ ಯಾನ ಬಾಬಣ್ಣ ಕರ್ತದು? ತಗೋ, ಮಧುರ ಅವ್ರು ಫೋನ್ ಮಾಡಾರ, ಮಾತಾಡು. ಹಲೋ ಮಧುರ ಅವ್ರೆ, ಹೂ ಆರ್ ಯು? ಪುಟ್ಮಲ್ಲಿ ಅವರೇ, ಯು ಮೀನ್ ಹೌ ಆರ್ ಯು? ಹಿಡಿದ್ರಿ ಚಾಡ. ಯಾನ ಇದು ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ದೀರಿ? ಪುಟ್ಮಲ್ಲಿ ಅವರೇ, ಅದನ್ನ ಈಗಲೇ ಹೇಳಲ್ಲ, ಆದಷ್ಟು ಬೇಗ ನಮ್ಮ ಮನೆಗೆ ಬನ್ನಿ. ಗೌಡ್ರನ್ ಕರ್ಕೊಂಬರ್ಬೇಡಿ. ಆಯ್ತು ಆಯ್ತು, ನಾನು ನಮ್ಮ ಬಾಬಣ್ಣನ ಕರ್ಕೊಂಬರಲ್ಲ, ನಾನು ಒಬ್ಬಳೇ ಬರ್ತೀನಿ. ಸರಿ ಸರಿ, ಬೇಗ ಬನ್ನಿ. ಮಡಗ್ತೀನಿ ಫೋನು. ಬಾಯ್ ಬಾಯ್. ಆಮೇಲೆ ಪುಟ್ಮಲ್ಲಿ, ಮಧುರ ಅವರು ನನ್ನ ಕರ್ಕೊಂಬರ್ಬೇಡ ಅಂತ ಹೇಳಿದ್ರಮ್ಮ. ಹ್ಞೂ ಬಾಬಣ್ಣ, ಅವ್ರೊಟ್ಟಿಗೆ ನಾನು ಒಬ್ಳೇ ಹೋಗ್ಬೇಕಂತೆ. ನೀವು ಕುಡೀರಿ. ಆಮೇಲೆ ನಾ ಕುಡಿತಾ ಇರೋದು ನನಗ್ ಗೊತ್ತು, ಕಾಫಿ ಕಪ್ಪಲ್ಲಿ ಬೇರೆ ಏನೋ ಕುಡಿತಾ ಇದ್ದೀರಿ. ಮಧುರ ಅವರೇ, ಬನ್ನಿ ಬನ್ನಿ ಪುಟ್ಮಲ್ಲಿ ಅವರೇ, ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ. ಚಂದನ್ ಅವರೇ, ಯಾನ ಇದು ನಿಮ್ ಬೆಲ್ಟಿನ ಸರಿ ಹೋಗ್ಲಿಲ್ವಾ? ಪುಟ್ಮಲ್ಲಿ ಅವ್ರದ್ದು ಬೆಲ್ಟ್ ಅಲ್ಲ, ಹೆಲ್ತು. ಹಿಡಿದ್ರಿ ಚಾಡ. ಮೋಸ್ಟ್ಲಿ ಇವತ್ತು ರಾತ್ರಿ ಸರಿ ಹೋಗ್ಬೋದು ಅನ್ಸುತ್ತೆ. ಡಾರ್ಲಿಂಗ್, ತಗೋ, ಪುಟ್ಮಲ್ಲಿ ಅವ್ರು ಗಿಫ್ಟ್ ಕೊಟ್ಟು ಮಾತಾಡಿಸ್ತಾ ಇರೋ, ನಾನು ಇಲ್ಲೇ ಹೊರಗಡೆ ಹೋಗಿ ಬರ್ತೀನಿ. ಜಾನಿ, ಈಗ ಯಾಕೆ ಹೊರಗಡೆ ಹೋಗ್ತಿದ್ದೀರಾ? ಹೊರಗಡೆ ಅಂದ್ರೆ ತುಂಬಾ ದೂರ ಅಲ್ಲ, ಇಲ್ಲೇ ಹೊರಾಂಡದಲ್ಲಿ ಗಾಳಿ ತಗೋತಿರ್ತೀನಿ. ಪುಟ್ಮಲ್ಲಿ ಅವರೇ, ತಗೊಳ್ಳಿ. ಗೌಡ್ರೆ, ನೀವು ಇಲ್ಲಿದ್ದೀರಾ? ಏನ್ ಗೌಡ್ರೆ, ನೀವು ಇಲ್ಲಿ ಕೂತಿದ್ದೀರಾ? ನಿಮ್ಗೋಸ್ಕರ ಇಡೀ ಏರಿಯಾ ಎಲ್ಲ ಕುಡ್ಕೊಂಡ್ ಬಂದೆ. ಅಷ್ಟೆಲ್ಲ ತೊಂದರೆ ಆಗಿ ತಗೊಳಕ್ ಹೋದ್ರಿ.
ಮಾಡಿ ಮೇಲೆ ಒಣಗಾಕಿರೋ ಚಡ್ಡಿ ಬನ್ನಿನ ಕೇಳಿರೋಣ ಎಲ್ಲಿದ್ದಾನೋ ಅಂತ ಹೇಳ್ಬಿಡ್ತಾ ಇತ್ತು. ಹೋಗಲ್ಲ ಲೋಕಲ್ ಕುಡಿಯಾಕಂದ್ರೆ ನೀವು ಕೆಟ್ಟೋದ್ನ ಪಕ್ಕಾ ಇಂಗ್ಲಿಷ್ ಮಾಲು. ಅಡೇಪ್ಟವ್ರೆ ನೀವು ತಕತಾರಿ, ನಾ ಪುಟ್ಮಲ್ಲಿ ಕರ್ಕೊಂಬರ್ತೀನಿ. ಕೂತ್ಕೊಳ್ಳಿ ಗೌಡ್ರೆ. ಮಧುರನು ಪುಟ್ಮಲ್ಲಿಯವರು ಏನೋ ಡೀಪ್ ಡಿಸ್ಕಸ್ ಮಾಡ್ತಿದ್ದಾರೆ, ನಾವಿಬ್ರಿಲ್ಲೇ ಮಾತಾಡೋಣ. ನಿಮ್ಮಂತ ನಾಲಾಯಕಗಳ ಜೊತೆ ನಮ್ಮಂತ ಬಿಸ್ನೆಸ್ ಮೆನ್ಗಳು ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಈ ರಾಕೆಟ್ ಬೋ ಪಸಂದಾಗದೇನಿ. ಪುಟ್ಮಲ್ಲಿ ಅವ್ರೆ, ಅದು ರಾಕೆಟ್ ಅಲ್ಲ ಲಾಕೆಟ್. ಹೇಳಿದ್ರೆ ಚಾಡ. ಇದನ್ನ ಕೊಟ್ಟಿದ್ದಕ್ಕೆ ಸಣ್ಣ ಟ್ಯಾಂಕು. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನೇಬರ್ಸ್ ಅಂದ್ಮೇಲೆ ಅಷ್ಟು ಮಾಡಬಾರ್ದಾ? ಪುಟ್ಮಲ್ಲಿ ಅವರೇ, ಸೂಪರ್ ಹೀರೋ ಮತ್ತೆ ನಮ್ಮ ಏರಿಯಾಗೆ ಬಂದಿದ್ದಾರೆ ಅನ್ಸುತ್ತೆ. ಪುನಃ ಇವತ್ತು ಯಾರು ನೋಡಿಯಕ್ ಬಂದವ್ರೆ? ಪುಟ್ಮಲ್ಲಿ ಅವರೇ, ಮತ್ತೆ ಯಾರೋ ಆಚೆಯಿಂದ ಬಾಗಿಲ್ನ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪ್ಲೀಸ್ ಯಾರಾದ್ರೂ ಬಾಗಿಲ್ ತೆಗೀರಿ. ಆಚೆಯಿಂದ ಯಾರು ಬಾಗ್ಲಾಕೊಂಡು ಹೋಗಿದ್ರೆ ಬಾಗಲ್ ತೆಗೀರಿ. ಇವ್ರೆ ಶ್ರೀರಾಮಚಂದ್ರೇಗೌಡ. ಯಾಕೆ ಅರ್ಜೆಂಟ ನನ್ನ ಹೆಸರು ಹೇಳ್ಬೇಕಿತ್ತು? ಅವ್ರೇನು ಕೇಳಿದ್ರ? ಅವ್ರು ಕೇಳಲಿಲ್ಲ ಅಂದ್ರು ಅವ್ರು ಕರೆಯೋದು ನಿಮ್ಮನ್ನೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರು ಕೇಳಕ್ ಮುಂಚೆ ನಾನು ನಿಮ್ಮ ಹೆಸರು ಹೇಳಿದ್ದು. ನನಗೆ ಗೌಡ ಬೇಡ, ಜಾನಿ ಬೇಕು. ಇವರೇ ಜಾನಿ. ಇಷ್ಟೊಂದು ಅರ್ಜೆಂಟಾಗಿ ನನ್ನ ಹೆಸರು ಹೇಳ್ಬೇಕಾಗಿತ್ತಾ? ಹೇಳ್ದೆ ಬಾರಿಸ್ತಾರಲ್ಲ, ಅದಕ್ಕೆ ಹೇಳ್ಬಿಟ್ಟಿ. ಸ್ವಲ್ಪ ಹತ್ರ ಬಾಯಲ್ಲಿ. ಮತ್ತೆ ನನ್ನನ್ನು ಯಾಕೆ ಕರೆದ್ರಿ? ನೆನ್ನೆ ನನ್ಗೆ ಅಂತಿಮ ತೀರ್ಪು ಕೊಟ್ಟಾಯ್ತಲ್ಲ. ಇವತ್ತು ಮತ್ತೊಂದು ತೀರ್ಪು ಕೊಡಕ್ಕೆ ಬಂದಿದ್ದೀನಿ. ಅಂತಿಮ ತೀರ್ಪು. ಕಿರ್ಚ್ಕೋಬೇಡಿ, ಆಮೇಲೆ ಅಟ್ಟಿ ಮುಂದೆ ಆಂಬುಲೆನ್ಸ್ ಬಂದು ನಿಂತ್ಕೊಂಡ್ಬಿಡ್ತದೆ. ಕುಟುಂಬದವರದು ಆಂಬುಲೆನ್ಸ್ ಅಲ್ಲ, ಆಂಬುಲೆನ್ಸ್. ಹೇಳಿದ್ರೆ ಚಾಡ, ಅದೇ ಬಂದು ನಿಂತ್ಕೊಂಡ್ಬಿಡ್ತದೆ. ಮಧುರ, ನಾನು ಮೊದಲೇ ಹೇಳಿದ್ದೆ ನಿನಗೆ, ಮತ್ತೆ ಇವನಿಗೆ ಹೊಡೆತ ಬೀಳೋ ಸಾಧ್ಯತೆ ಇದೆ ಅಂತ. ಆದರೆ ನನ್ನ ಮಾತನ್ನ ಮೀರಿ ನೀನು ಅವನ್ನ ಹೊರಗಡೆ ಕಳಿಸ್ಬಿಟ್ಟೆ. ಶಾಸ್ತ್ರಿಗಳೇ, ನಾನು ಇವ್ರನ್ನ ಆಚೆ ಕಳಿಸಿಲ್ಲ. ಗಾಳಿ ತಗೊಂಡ್ಬರ್ತೀನಂತ ಹೋಗಿ ಗಾಳಿ ಕಳ್ಕೊಂಬಂದಿದ್ದಾರೆ. ಅಲ್ಲಮ್ಮ, ಆ ಸೂಪರ್ ಹೀರೋ ಹೋಗಿ ಬಂದು ಈ ನಾಲಾಯಕನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ? ಈ ಸಲ ಯಾರು ಪತ್ರ ಬರೆದಿದ್ದಾರೋ ಯಾರಿಗ್ ಗೊತ್ತು. ಎಲ್ರು ಯಾಕೆ ನನ್ನ ನೋಡ್ತಿದ್ದೀರಾ? ಈ ಸಲ ನಾನ್ ಪತ್ರ ಬರ್ದಿಲ್ಲ, ಪ್ಲೀಸ್ ನನ್ನ ನಂಬಿ. ನೀವು ಸೀದಾ ಗಾಳಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತಾಯ್ತ ಕಟ್ಸ್ಕೊಂಡ್ಬಿಡು. ಅದೆಲ್ಲ ಏನೂ ಬೇಕಾಗಿಲ್ಲ. ನನ್ ಜಾನಿ ಕಂದಂಗೆ ಯಾವ ಭೂತಾನು ಹಿಡ್ದಿಲ್ಲ. ಗುದ್ದು ಮರಿ, ನೀನೇನು ಹೆದರ್ಕೋಬೇಡ ಕಣೋ. ನಿನ್ನ ಕಾಟ ಕೊಡ್ತಿರೋರಿಂದ ನಾನು ನಿನ್ನನ್ನು ಕಾಪಾಡ್ತೀನಿ. ಸೂಪರ್ ಹೀರೋನ ದುಷ್ಟ ಅನ್ಬೇಡಿ, ಅವ್ರು ತುಂಬಾ ಒಳ್ಳೆಯವರು. ಏನೇ ನೀನು, ನಿನ್ ಗಂಡಂಗೆ 2 ಸಲ ಒದೆ ಬಿದ್ದಿದೆ, ಆದ್ರೂ ಅಂಥವನ್ನೇ ವಹಿಸ್ಕೋತಾ ಇದ್ಯಾ? ತಾಯಿ, ಇದು ಅವಳು ಮಾತಾಡ್ತಿರೋದಲ್ಲ, ಅವಳ ಒಳಗಿನ ಭೂತ ಮಾತಾಡ್ತಾ ಇರೋದು. ಐನವ್ರೆ, ಈ ತರ ಮಾತಾಡೋದು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಟೀ ಅಂಗಡಿ ತಗೊಂಡ್ ಹೋಗ್ಬಿಟ್ಟು ನನ್ನ ಲೆಕ್ಕದಲ್ಲೇ ಟೀ ಕುಡ್ಕೊಂಡು 2 ಬಂದು ತಿನ್ಕೊಂಡ್ ಬುಡಿ ಗಾಡಿಯ ದಯ್ಯ ಭೂತ ಅಂತ ತಲೆ ಕೆಡಿಸ್ಬೇಡಿ. ಪಾಪ ಅಣ್ಣಪ್ಪನವ್ರ ಸ್ಥಿತಿ ನೋಡಿ ನನ್ಗೆ ಅಯ್ಯೋ ಅನಿಸ್ತದೆ. ಈ ಗೌಡ್ರೆ, ಈ ಓವರ್ ಡ್ರಾಮಾ ಎಲ್ಲ ಬೇಡ. ನೀವು ಹತ್ತಿದ ತಕ್ಷಣ ಇಲ್ಲಿ ಯಾರು ಅವಾರ್ಡ್ ಕೊಡಲ್ಲ. ನೋಡಿ ಇನ್ಸ್ಪೆಕ್ಟ್ರೆ, ನಿಮ್ಮ ಕೈಲಿ ಆ ಸೂಪರ್ ಹೀರೋನ ಹಿಡಿಯೋಕ್ಕಾಗತ್ತೋ ಇಲ್ವೋ ಹೇಳಿ. ಆಗ್ಲಿಲ್ಲ ಅಂದ್ರೆ ನಾನೇ ಅವನನ್ನ ಹಿಡಿದು ಅವನ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತೀನಿ. ಹಾಯ್, ನೀವೆಂತ ಯೋಚನೆ ಮಾಡಬೇಡಿ ಮಾರ್ರೆ. ನಾನು ಅವನನ್ನು ಹಿಡ್ಕೊಂಡ್ಬಂದು ನಿಮ್ಮ ಮುಂದೆ ಕೂರಿಸ್ತೆ. ನೀವು ಅವನ ಹತ್ರ 1 ಗಂಟೆ ಮಾತಾಡಿ. ಆಮೇಲೆ ಅವ್ನ ಜೀವಮಾನದಲ್ಲಿ ಯಾರ ಹತ್ರ ಮಾತಾಡೋದಿಲ್ಲ, ಹೋಮಕ್ಕೆ ಹೋಗಿರ್ತ. ಬಜರಂಗಿ ಇನ್ಸ್ಪೆಕ್ಟರ್ ಅವ್ರೆ, ಬೈ ಚಾನ್ಸ್ ನೀವೇನಾದ್ರೂ ಸೂಪರ್ ಹೀರೋನ ಅರೆಸ್ಟ್ ಮಾಡಿದ್ರೆ ಒಂದೇ ಒಂದ್ಸಲ ನಂಗೆ ಮೀಟ್ ಮಾಡಿಸ್ತೀರಾ? ನೋಡಿದ್ಯಾ ಜಾನಿ ಕಂದ, ಅವನು ಇಷ್ಟೆಲ್ಲ ಮಾಡಿದ್ರು ಇವಳು ಅವನನ್ನೇ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅತ್ತೆ, ನಂಗೇನು ಅವ್ರ ಜೊತೆ ಓಡಾಡ್ಬೇಕು
ಅನ್ನೋ ಆಸೆ ಇಲ್ಲ. ಅವ್ರು ಮಾಡ್ತಿರೋ ಒಳ್ಳೆ ಕೆಲ್ಸಕ್ಕೆ ಅವ್ರನ್ನ ಒಂದೇ ಒಂದ್ಸಲ ಮೀಟ್ ಮಾಡಿ ಶೇಕ್ ಹ್ಯಾಂಡ್ ಕೊಡೋ ಆಸೆ. ಮಧುರ ಅವ್ರೆ ಯಾಕೊಂಥರ ಇದ್ದೀರಿ? ಪುಟ್ಮಲ್ಲಿ ಅವ್ರೆ, ನಂಗೆ ಸೂಪರ್ ಹೀರೋನ ನೋಡ್ಬೇಕು ಅಂತ ತುಂಬಾ ಆಸೆ ಆಗೋಗಿದೆ. ಆದ್ರೆ ಎಲ್ರು ಈ ಆಸೆನ ತಪ್ಪು ಅಂತಿದ್ದಾರೆ. ನೀವೇ ಹೇಳಿ, ಈ ಆಸೆ ತಪ್ಪಾ? ನಿಮ್ಮ ಆಸೆ ತಪ್ಪು ಅನ್ನಿ. ಆ ಸೂಪರ್ ಹೀರೋ ಮಾಡ್ತಾ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಪಾಪ ಜನತನವ್ರು ಏನು ತಪ್ಪು ಮಾಡದೆ ಅವ್ರಿಗೆ 2 ಸಲ ಹೊಡೆದು ಕಳ್ಸಿದ್ದಾರೆ. ಇದು ತಪ್ಪು ತಾನೇ? ಪುಟ್ಮಲ್ಲಿ ಅವ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಸೂಪರ್ ಹೀರೋ ತಪ್ಪು ಮಾಡೋ ಚಾನ್ಸೇ ಇಲ್ಲ. ಅಂದ್ರೆ ಅವರು ಚಂದನವ್ರಿಗೆ ಹೊಡೆದು ಸರಿ ಅಂದರಿಯಾ? ಹಾಗಲ್ಲ ಪುಟ್ಮಲ್ಲಿ ಅವ್ರೆ. ಫಾರ್ ಎಕ್ಸಾಂಪಲ್, ನಾವೀಗ 1 kg ಟೊಮ್ಯಾಟೊ ಹಣ್ಣು ತಗೊಂಡಿರ್ತೀವಿ. ಅದರಲ್ಲಿ 2-3 ಕೊಳ್ತೋಗಿರುತ್ತೆ. ಹಾಗೆ ದಿನದಲ್ಲಿ 100 ಜನ ತಪ್ಪಿತಸ್ಥರನ್ನ ಹೊಡಿವಾಗ 2-3 ಒಳ್ಳೆಯವ್ರಿಗೆ ಹೊಡೆದಿರ್ಬೋದಲ್ವಾ? ನಂಗೆ ಯಾಕೆ ನೀವು ಮಾತಾಡ್ತಾರೆ ಸರಿ ಅನ್ನಿಸ್ತಾ ಇಲ್ಲ. ಪುಟ್ಮಲ್ಲಿ ಅವರ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೂಪರ್ ಹೀರೋ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರಿಂದಾಗಿ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋ ಹಾಗಾಗಿದೆ. ಹಾಗೆ ನೋಡಕ್ ಹೋದ್ರೆ ನಾವು ಅವ್ರ ಪಾದ ಪೂಜೆ ಮಾಡ್ಬೇಕು. ಸಿಕ್ಕಿದ್ರೆ ತಾನೆ ಅವ್ರ ಪಾದ ಪೂಜೆ ಮಾಡೋಕೆ. ನಂಗೂ ಅದೇ ಯೋಚನೆ ಆಗಿರೋದು. ನಾನಂತೂ ಸೂಪರ್ ಹೀರೋಗೆ ಫುಲ್ ಫಿದಾಗೋಗಿದ್ದೀನಿ. ಅವ್ರೇನಾದ್ರೂ ನಂಗೆ ಸಿಕ್ಕಿದ್ರೆ ಗಟ್ಟಿ ತಕ್ಕೋಬೇಕು ಅಂತಿದ್ದೀನಿ. ಮಧುರವ್ರೆ, ಸೂಪರ್ ಹೀರೋನ ನೀವು ಈ ಪಾಟಿ ಇಷ್ಟಪಡ್ತಾ ಇದ್ದೀರಿ. ಈ ಅವಕಾಶನ ಬಿಡಬಾರ್ದು. ನಿಮಗೆ ನಾನು ಸೂಪರ್ ಹೀರೋನ ಭೇಟಿ ಮಾಡಿಸ್ತೀನಿ. ಹಲೋ ಅಲ್ಲೋ, ನಾನು ಅಂತಿಮ ತೀರ್ಪು ಕೊಡ ಸೂಪರ್ ಹೀರೋ ಮಾತಾಡ್ತಾ ಇರೋದು. ಅಯ್ಯೋ, ನೀನು ಮನೆ ಕಾಯುವಾಗ ನಾನೇನ್ ನಿನಗೆ ಮಾಡಬಾರ್ದು ಮಾಡ್ದೆ ಅಂತ ನನಗೆ ಹಂಗೆ ಬಾರಿಸಿದ್ಯೋ? ನೀನು ನಾಲ್ಕಲ್ವಾ, ಅದಕ್ಕೆ ಬಾರಿಸ್ತಾ ಇರೋದು. ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ. ನನ್ ಕೋಪ ಬಂದ್ರೆ ಮನುಷ್ಯನಾಗಿರಲ್ಲ. ಯಾಯ್ ಈಗಲೂ ನಿನ್ನ ಮನುಷ್ಯ ಅಂತ ಯಾರು ಹೇಳಿದ್ದ? ಮನುಷ್ಯನಲ್ಲಿರೋ ಒಂದು ಗುಣವೂ ನಿನ್ನಲ್ಲಿಲ್ಲ. ಲೇ, ಎಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ, ಒಂದ್ಸಲ ನನ್ನ ಕಣ್ಮುಂದೆ ಬಾರೋ, ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಕೊಟ್ಟಿರೋ ಒಂದ್ ಏಟಿಗೆ ಯಾಕಪ್ಪ ಹುಟ್ಟಿದೆ ಅನ್ಕೊಂಡಿರ್ತೀಯ? ಇನ್ನು ನನಗೆ ಹೊಡಿತೀಯ? ನನಗೆ ಹೊಡಿಬೇಕು ಅಂದ್ರೆ ದಮ್ಮಿರ್ಬೇಕು. ಯಾವನ ನೀನು? ಲೇ, ಧೈರ್ಯ ಇದ್ರೆ ನನ್ ಮುಂದೆ ಬರೋ. ಯಾವನ ಹತ್ರ ಮಾತಾಡ್ತಿದ್ಯಲೇ? ಜೋನಿ, ಯಾರ ಹತ್ರ ಮಾತಾಡ್ತಿದ್ದೀರಾ? ಯಾರ ಹತ್ರ? ಆ ಅಂತಿಮ ತೀರ್ಪು ಕೊಡೋ ಸೂಪರ್ ಹೀರೋ ಹತ್ರ. ವಾ, ಸೂಪರ್ ಹೀರೋ. ಹಲೋ ಸೂಪರ್ ಹೀರೋ, ನಾನು ನಿಮ್ ದೊಡ್ಡ ಫ್ಯಾನ್ ಮಧುರ ಮಾತಾಡ್ತಿರೋದು. ಅವ್ನು ನನ್ಗೆ ಇಷ್ಟೆಲ್ಲ ಹೊಡೆದು ಅವಮಾನ ಮಾಡಿದ್ರು, ನೀನು ಅವ್ನು ಇಷ್ಟಪಡ್ತಿದ್ದಿಲ್ಲ, ಸರಿನಾ? ಸರಿ ಯಾವುದು ತಪ್ಪು ಯಾವುದು ಅಂತ ನಿಮ್ಮಿಂದ ತಿಳ್ಕೊಬೇಕಾಗಿಲ್ಲ. ಒಳಗೆ ಹೋಗಿ ರೆಸ್ಟ್ ಮಾಡಿ. ಹಲೋ ಸೂಪರ್ ಹೀರೋ, ನಿಮ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಪ್ಲೀಸ್ ನಿಮ್ ಮುಖದರ್ಶನ ನನಗೆ ಕೊಡಿ. ಖಂಡಿತ ತೋರಿಸ್ತೇನೆ. ಎಂತ ಸೌಂದರ್ಯ, ಎಂತ ಚೆಲುವು ನಿಮ್ದು. ಅಂದ್ರೆ ನೀವು ನನ್ನ ನೋಡಿದ್ದೀರಾ? ನೋಡಿದ್ದೀರ ಅಲ್ಲ, ನೋಡ್ತಾನೆ ಇರ್ತೀನಿ. ಅಂದರೆ ನಿಮ್ಮಂತ ಹೆಣ್ಣು ಮಕ್ಕಳ ಕಷ್ಟನ ನಾನು ನೋಡ್ತಾನೆ ಇರ್ತೇನೆ ಅಂದೆ. ನೀವ್ ನನ್ನ ನೋಡಿದ್ದೀರಾ ಅಂದ್ಮೇಲೆ ನಾನು ನಿಮ್ಮನ್ನ ನೋಡ್ಬೇಕಲ್ವಾ? ಯಾವಾಗ ಸಿಗ್ತೀರಾ ಅಂತ ಹೇಳಿ. ಇವತ್ತು ರಾತ್ರಿ 11 ಗಂಟೆಗೆ ಬರ್ತೀನಿ. ನೀವು ಒಬ್ಬರೇ ಸಿಗಬೇಕು. ನಾನು ಬರೋ ವಿಚಾರನ ಯಾರಿಗೂ ಹೇಳಬೇಡಿ. ಅದರಲ್ಲೂ ಆ ನಿಮ್ಮ ನಿಮ್ಮ ಯಜಮಾನ್ರಿಗಂತೂ ತಿಳಿಸ್ಲೇಬೇಡಿ. ಓಕೆ ಸೂಪರ್ ಹೀರೋ, ಬಟ್ ನಂದೊಂದು ಕ್ವೆಶ್ಚನ್ ಇದೆ. ನಾನು ಜಾನಿ ಏನೋ ತಪ್ಪು ಮಾಡೇ ಇಲ್ಲ, ಆದ್ರೂ ಯಾಕೆ ಅವ್ರಿಗೆ 2 ಸತಿ ಹೊಡೆದ್ರಿ? ಅವರು ನಿಮ್ಮ ಗಂಡ ಆಗಿರೋದಕ್ಕೆ. ಅನ್ನಪ್ಪನವ್ರೆ, ಬ್ಯಾ. ಸೂಪರ್ ಹೀರೋ, ಹಲೋ ಹಲೋ. ಇನ್ಸ್ಪೆಕ್ಟರ್ ಬಜರಂಗಿ ಅವರೇ, ನೀವು ಸೂಪರ್ ಹೀರೋವನ್ನ ಹಿಡಿಬೇಕಂತಿದ್ರಲ್ವಾ? ಇವತ್ತು ರಾತ್ರಿ 11 ಗಂಟೆಗೆ ಜಾಕ್ಪಾಟ್ ಜನಾರ್ದನ್ ಅವರ ಮನೆ ಮುಂದೆ ಬಂದ್ರೆ ನಿಮಗೆ ಸೂಪರ್ ಹೀರೋ ಸಿಗ್ತಾನೆ. ಎಲ್ಲಿ ಸೂಪರ್ ಹೀರೋ? 11 ಗಂಟೆಗೆ ಬರ್ತೀನಂದ್ರು, 11:15 ಆದ್ರೂ ಬಂದಿಲ್ವಲ್ಲ. ಸೂಪರ್ ಹೀರೋ, ನಿನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಾನು ದೊಡ್ಡ ಫ್ಯಾನ್. ನಿನ್ನ ಮೀಟ್ ಮಾಡಕ್ ಎಷ್ಟೋ ದಿನದಿಂದ ವೇಟ್ ಮಾಡ್ತಿದ್ದೆ. ಈ ಸೂಪರ್ ಹೀರೋ ತನ್ನ ಫ್ಯಾನ್ಸ್ನ ತುಂಬಾ ಪ್ರೀತಿಸ್ತಾನೆ. ಐ ಲವ್ ಯು. ಸೂಪರ್ ಹೀರೋ, ನೀವ್ ಯಾವಾಗ್ಲೂ ಕುದುರೆ ಮೇಲೆ ಬರ್ತಿದ್ರಿ, ಇವತ್ತೇನು ರಿಕ್ಷಾದಲ್ಲಿ ಬಂದಿದ್ದೀರಾ? ಅದು ನನ್ನ ಕುದುರೆ ಪಂಚರ್ ಆಗ್ಬಿಟ್ಟಿದೆ. ಕುದುರೆ ಪಂಚರ? ಅಂದರೆ ಅದರ ಕಾಲಿಗೆ ಮುಳ್ಳು ಚುಚ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅದರ ಎಷ್ಟು ಮಾಡ್ಲಿ ಅಂತ ಅಲ್ಲೇ ಬಿಟ್ಟು ಬಂದೆ.
ಸೂಪರ್ ಹೀರೋ, ನೀವು ಮಾಡ್ತಿರೋ ಒಳ್ಳೆ ಕೆಲಸದಿಂದ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡೋ ಹಾಗಾಗಿದೆ. ಈ ಐಡಿಯಾ ನಿಮ್ಗೆ ಹೇಗ್ ಬಂತು? ನಿಮ್ಮನ್ನ ನೋಡಿ. ಅಂದರೆ ನಿಮ್ಮಂತ ಸುಂದರವಾದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯಗಳನ್ನ ಈ ಕಣ್ಣಾರ ನೋಡಿದ್ದೇನೆ. ಅದನ್ನ ತಪ್ಪಿಸ್ಬೇಕು ಅಂತ ಅಂತಿಮ ತೀರ್ಪು ಕೊಡೋದಕ್ಕೆ ರೆಡಿ ಆದ್ದೆ. ಸೂಪರ್ ಹೀರೋ, ನೀವು ಹೆಣ್ಮಕ್ಳಿಗೆ ಮಾಡ್ತಿರೋ ಹೆಲ್ಪ್ ನೋಡಿದ್ರೆ ನೀವು ಅವ್ರಿಗೆ ದೊಡ್ಡಣ್ಣ ಇದ್ದ ಹಾಗೆ. ಹಾಗಂತ ನೀವು ನನ್ನನ್ನು ಅಣ್ಣ ಅಂದ್ಕೋಬೇಡ. ಏನಂದ್ರೆ? ಈ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ವಿಷಯನ ಪಕ್ಕಕ್ಕಿಟ್ಟು ಬಿಡೋಣ. ನಾವು ನೀವು ಫ್ರೆಂಡ್ ಆಗಿ ಇದ್ದು ಬಿಡೋಣ. ನಾನು ಕೇಳಿದ ಮಟ್ಟಕ್ಕೆ ನೀವು ನಾನು ಸಿಕ್ಕ ಕೂಡಲೇ ತಬ್ಕೋಬೇಕು ಅಂತ ಹೇಳಿದ್ರಂತೆ. ಹಕ್ಕಿ ರೆಕ್ಕೆ ಹಾರುತ್ತಿದ್ದೆ. ಕತ್ತರಿಸ್ಬಿಡ್ತೀವಿ. ಅಯ್ಯ ಹೆಕ್ಕ ತಿಂಬಾನೆ ನನಗೆ ಬೀಡ ತಿನ್ಸ್ತ್ಯಾ. ನಡಿಯ ಸ್ಟೇಷನಿಗೆ. ಇನ್ಸ್ಪೆಕ್ಟರ್, ಕ್ರಿಮಿನಲ್ಸ್ ನ ಹಿಡಿಯೋ ಬದಲು ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಿರೋ ಸೂಪರ್ ಹೀರೋನ ಹಿಡಿತೀನಿ ಅಂತಿದ್ದೀರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಅಯ್ಯ, ಅವರಿಗೆಲ್ಲಿ ನಾಚಿಕೆ ಆಗುತ್ತೆ ಬಿಡಿ. ಬೇಡ ಕೊಟ್ರೆ ನಾಚಿಕೆ ಅನ್ನೋದು ನಾಗರಬಾವಿಂದ ಆಚಿಕೆ ಹೋಗುತ್ತೆ. ಏನದು ಗಲಾಟೆ? ಜಾನಿಬಾಯ್ ಹಿಡ್ಕೊಂಡಿದ್ದೀನಿ, ಬನ್ನಿ. ನನಗೆ ಹೊಡಿತೇನೋ? ಯಾರ ಇದು? ನಮ್ ಬಾಬಣ್ಣ ಕಿರ್ಚೋ ಶಬ್ದ ಗೊತ್ತಾಗಲ್ಲ. ನಂಗೂ ಅಷ್ಟೇ ಪುಟ್ಮಲ್ಲಿ ಅವ್ರೆ, ಗೌಡ್ರು ಇಲ್ಲೆಲ್ಲೋ ಕಿರ್ಚ್ಕೊಂಡಂಗ ಅನಿಸ್ತು. ಒಂದ್ ನಿಮಿಷ ಡಾರ್ಲಿಂಗ್. ಬಾಬಣ್ಣ ನೀವ? ನನ್ ಕೈ ನಂಬಕ್ಕೆ ಆಯ್ತಾ ಇಲ್ಲ. ನಿಜ ಹೇಳಿ ಗೌಡ್ರೆ, ನೀವೇ ಸೂಪರ್ ಹೀರೋ? ನಮ್ ಬಾಬಣ್ಣ ಸೂಪರ್ ಹೀರೋ ಆಗಕ್ಕೆ ಸಾಧ್ಯನೇ ಇಲ್ಲ ನೀ. ಯಾಕಂದ್ರೆ ಒಂದ್ ಹೊತ್ತಲ್ಲಿ ಅವ್ರೊಬ್ರೆ ಎದ್ದು ಆಚೆ ಬರಕ್ಕೆ ಎದ್ರಕತ್ತಾರೆ. ನೀವು ಎಂತದೇ ಹೇಳುದಿದ್ರು ಕೋರ್ಟಲ್ಲಿ ಬಂದು ಹೇಳಿ ಪುಟ್ಮಲ್ಲಿ ಅವ್ರೆ. ಇವ್ರು ಮಾಡಿ ತಪ್ಪಿಗೆ ಇವ್ರನ್ನ ಈಗಲೇ ಅರೆಸ್ಟ್ ಮಾಡ್ತೆ. ಅಂತಿಮ ತೀರ್ಪು